ವಿಜಯಪುರದಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ಹಿಂದೆ ನಿಮಗೆ ಹೇಳ್ತಾ ಇದ್ದೆ ನೋಡಿ. ಈಗ ಗಣಪತಿ ವಿಗ್ರಹಕ್ಕೆ ಕಲ್ಲನ್ನ ಎಸೆದಿರುವಂಥ ಘಟನೆ ಆಗಿದೆ. ವಿಗ್ರಹ ಮೂರ್ತಿಗೆ ಕಲ್ಲೆಸೆತ ಘಟನೆ ಆಗಿರುವಂಥದ್ದು ವಿಜಯನಗರದ ಗಣಪತಿ ಚೌಕ್ನ ಚತುರ್ಮುಖ ಗಣಪತಿ ಮೂರ್ತಿ ಇದು. ನವರಾತ್ರಿ ದುರ್ಗಾ ಮಾತಾ ಆಗಮಿಸುವ ವೇಳೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರೋದಕ್ಕೆ ಕೃತ್ಯ ನಡೀತಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಸ್ಥಳೀಯರು ಜಮಾವಣೆಗೊಂಡಿದ್ದಾರೆ. ಚೌಕ್ನಲ್ಲಿ ಹೊಸ ಗ್ಲಾಸ್ ಅನ್ನ ಅಳವಡಿಸೋದಕ್ಕೆ ಸ್ಥಳೀಯರು ಮುಂದಾಗಿದ್ದಾರೆ. ನವರಾತ್ರಿ ಹಬ್ಬದ ಆರಂಭ, ದುರ್ಗಾ ಮಾತಾ ಆಗಮಿಸುವ ಹೊತ್ತಲ್ಲೇ ಈ ಘಟನೆ ನಡೆದಿದೆ. ಈ ಘಟನೆಯಿಂದಾಗಿ ಸ್ಥಳೀಯರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಕೃತ್ಯದ ಹಿಂದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರುವಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಗಾಂಧಿ ಚೌಕ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ಥಳೀಯರು ಅಲ್ಲಿ ಪುಡಿ ಪುಡಿ ಆಗಿರುವಂಥ ಗಾಜನ್ನ ಸ್ವಚ್ಛತೆಗೊಳಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ನಿನ್ನೆ ರಾತ್ರಿ ಬಿಜಾಪುರದಲ್ಲಿ ಇರುವಂಥ ಒಂದು ಗಣಪತಿ ಚೌಕ್ನಲ್ಲಿರೋ ಗಣಪತಿ ಮೂರ್ತಿಯ ವಿಗ್ರಹಕ್ಕೆ ಹಾಕಿರತಕ್ಕಂಥ ಗ್ಲಾಸ್ ಯಾರೋ ದುಷ್ಕರ್ಮಿಗಳು ಒಡೆದು ಅದನ್ನು ಭಿನ್ನ ಮಾಡಿದ್ದಾರೆ. ಇದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಹೆಚ್ಚಿನ ತನಿಖೆ ಮಾಡಿ ಪೊಲೀಸರು ಆದಷ್ಟು ಬೇಗನೆ ಅವರಿಗೆ ಶಿಕ್ಷೆ ಕೊಡಬೇಕಾಗಿ ವಿನಂತಿ. ಯಾಕಂದರೆ ಇದು ನಮ್ಮ ಬಿಜಾಪುರ ಹೆಂಗದ ಅಂದರೆ ಎಲ್ಲ ಅಂತರ್ಗತ ಇದ್ದೇವೆ ನಾವು ಇಲ್ಲೆಲ್ಲರೂ. ಯಾರೇ ಕೋಮುಗಲಭೆ ಇದನ್ನು ಮಾಡ್ಬೇಕಂತೇಳಿ ಮಾಡಿದ್ದಾರೆ, ಅವ್ರನ್ನ ಹುಡುಕಾಡಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಯಾಕಂದರೆ ಈಗ ಹಬ್ಬದ ವಾತಾವರಣ ಚಾಲುವಾಗಿದೆ. ಈಗ ಹಬ್ಬದ ವಾತಾವರಣದಲ್ಲಿದ್ದೀವಿ. ಇಂಥ ಒಂದು ಕೋಮುಗಲಭೆಗೆ ಯಾರು ಕೈ ಹಾಕಿದ್ದಾರೆ ಅವರಿಗೆ ಆದಷ್ಟು ಬೇಗನೆ ಪೊಲೀಸರು ಹುಡುಕಾಡಿ ಶಿಕ್ಷೆ ಕೊಡಬೇಕಾಗಿ ನಮ್ಮ ವಿನಂತಿ. ಸರ್, ಇದು ಗ್ಲಾಸ್ ಅಂತ ನೋಡ್ರಿ, ಕಂಡಪಟ್ಟಿ ದೊಡ್ಡ ಕಲ್ಲು ಬಿದ್ದಿದೆ. ಅದು ಯಾರೋ ಬೇಕಂತಲೇ ಮಾಡಿದ್ದೆ, ಅದು ದುಷ್ಕೃತ್ಯ ಬೇಕಂತಲೇ ಇದನ್ನು ಸಮಾಜದ ಸ್ಥಳೀಯರೊಬ್ಬರು ವೀರೇಶ್ ಅಂತೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತು, ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು, ಯಾರು ಮಾಡಿರೋದು ಅನ್ನೋದು ನಿಮ್ಮ ಅನುಮಾನ? ಸರ್, ಅದು ಯಾರು ಮಾಡಿದಾರೋ ಇನ್ನೂ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸರ್. ಸ್ಥಳೀಯರಲ್ಲಿ CC ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಅದು ರಾತ್ರಿ 1-1:30 ಸುಮಾರಿಗೆ ಆಗಿರ್ಬೋದು ಸರ್. ನಮಗೆ ಬೆಳಿಗ್ಗೆ ಗೊತ್ತಾಯ್ತು. ನಾವೆಲ್ಲರೂ ನಮ್ಮ ಸಹಪಾಠಿಗಳೆಲ್ಲ ಹೋಗಿ ನೋಡಿದ್ವಿ. ಅಲ್ಲಿ ಬೇಕಂತಲೇ ಮಾಡಿದ್ದಾರೆ ಸರ್. ಒಂದು ಕೋಮು ಸೌಹಾರ್ದತೆಯನ್ನ ಕದಡಬೇಕಂತೇಳಿ ಈ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿ ಅವರಿಗೆ ಹುಡುಕಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ಬೇಕಂತೇಳಿ ನಾವೆಲ್ಲರೂ ಪೊಲೀಸರಿಗೆ ಆಗ್ರಹ ಮಾಡಿದ್ದೀವಿ. ಅಂದ್ರೆ ರಾತ್ರಿ 1:15 ಆಗಿರೋದು ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್. CCTV ಇತ್ತಾ ಅಲ್ಲಿ? ಸರ್, ಸುತ್ತಮುತ್ತಲು ಇದೆ ಸರ್. ಅದು ಈಗ ಪೊಲೀಸರು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮ್ಗೆ ಹೇಗೆ ಗೊತ್ತಾಯ್ತು, ಎಷ್ಟೊತ್ತು ಗೊತ್ತಾಯ್ತು? ಸರ್, ಬೆಳಿಗ್ಗೆ ಗೊತ್ತಾಗಿದೆ ಸರ್. ನಮಗೆ ಬೆಳಿಗ್ಗೆ ಅಲ್ಲಿ ನಮ್ಮವ್ರದೇ ಒಬ್ರದ್ದು ಪಾನ್ ಶಾಪ್ ಇದೆ ಸರ್. ಅವರು ಬೆಳಿಗ್ಗೆ ಅಂಗಡಿ ಓಪನಿಂಗ್ ಮಾಡುವಾಗ ಅವ್ರು ನೋಡಿ ಎಲ್ಲರಿಗೆ ಸುದ್ದಿ ತಿಳಿಸಿದ್ದಾರೆ. ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಸರ್ ಲಾರ್ಜ್ ಆಗಿದೆ. ಪೊಲೀಸರು ಬಂದಿದ್ರಲ್ಲಿ ಪೊಲೀಸರು ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹೇಗಿದೆ ಈಗ ಅಲ್ಲಿನ ಸದ್ಯಕ್ಕೆ ವಾತಾವರಣ ಹೇಗಿದೆ? ವಾತಾವರಣ ಈಗೆಲ್ಲ ಬಿಗುವಿನ ವಾತಾವರಣ ಇದೆ ಸರ್. ಎಲ್ಲ ಪೊಲೀಸರು ಇದ್ದಾರೆ, ಎಲ್ಲರೂ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಸರ್ ಎಲ್ಲರೂ. ಆದ್ರೆ ಈಗ ಹಬ್ಬದ ವಾತಾವರಣ ಇದೆ ಸರ್. ಇವತ್ತು ಬೆಳಿಗ್ಗೆ ನಾವು ದೇವಿ ಪ್ರತಿಷ್ಠಾಪನಾ ದಿನ ಚಾಲು ಆಗೋದಿದೆ. ಈಗ ಒಂದು ಇಂಥ ಕೋಮು ಸೌಹಾರ್ದವನ್ನ ಕದಡಬೇಕಂತ ಹೇಳಿ ಯಾರೋ ಕಿಡಿಗೇಡಿಗಳು ಈ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಓಕೆ ಓಕೆ. ಹಾಂ ಸರ್, ಥ್ಯಾಂಕ್ ಯು ಸರ್ ಮಾತಾಡಿದಕ್ಕೆ. ರಿಪಬ್ಲಿಕ್ ಕನ್ನಡ ಜೊತೆ ಈಗ ರಾಮಚಂದ್ರ ಅಂತೇಳಿ ಮತ್ತೊಬ್ಬ ಸ್ಥಳೀಯರು ಕೂಡ ಸಂಪರ್ಕದಲ್ಲಿ. ರಾಮಚಂದ್ರ ಅವ್ರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನಾಯ್ತು ರಾಮಚಂದ್ರ ಅವರೇ? ಸರ್, ಅದು ನಿನ್ನೆ ರಾತ್ರಿ ಯಾರೋ ದುಷ್ಕೃತ್ಯ ಎಸಗಿದ್ದಾರೆ ಸರ್. ಅದು ಕಲ್ಲು ಒಗೆದು ಹೋಗಿದ್ದಾರೆ ಗಣಪತಿ ಗುಡಿಗೆ. ಹಾಗಾಗಿ ಅದು ಈಗ ದಸರಾ ಇರೋ ಸಮಯದಲ್ಲಿ ಇದು ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡುವ ಒಂದು ಏನೋ ಶಂಕೆ ವ್ಯಕ್ತ ಆಗಿದೆ ಸರ್. ಅದು ಯಾಕೆ ಈ ತರದ ಶಂಕೆ ಯಾಕೆ ನಿಮ್ಮಲ್ಲಿ ವ್ಯಕ್ತ ಆಗ್ತಾ ಇರೋದು ಅಂತ? ಇಲ್ಲ ಸರ್, ಅದು ಏನಾಗಿದೆಯೋ ಏನೋ ಒಂದು ಕುಡಿದ ಮತ್ತಿನಲ್ಲಿ ಆಗಿದೆಯೋ ಏನೋ. ನಿನ್ನೆ ರಾತ್ರಿ ಆಗಿದೆ ಸರ್ ಇದು ಕೆಲಸ. ಹಾಗಾಗಿ ಈಗ ತನಿಖೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ವರಿಷ್ಠಾಧಿಕಾರಿಗಳು ಎಲ್ಲರೂ. ನಿಮ್ಗೇನಾದ್ರು ಅನುಮಾನ ಇದೆಯಾ ರಾಮಚಂದ್ರ ಅವರೇ? ಇಲ್ಲ ಸರ್, ಯಾರ ಮೇಲೆ ಅನುಮಾನ ಏನಿಲ್ಲ ಸರ್. ಅದು ಏನು ತನಿಖೆ ಆದ್ಮೇಲೆ ಗೊತ್ತಾಗಬೇಕು ಸರ್ ಅದು.
ಅದು ಅನುಮಾನ ಮಾತ್ರ ಏನಿಲ್ಲ, ಆದ್ರೆ ಅದು ನಿನ್ನೆ ರಾತ್ರಿ ಆಗಿದೆ ಸರ್ ಇದು ಕೃತ್ಯ. ಏನು ಪೊಲೀಸರು ಏನು ಹೇಳಿದ್ರು ನಿಮ್ಮ ಹತ್ರ? ಈಗ ಏನು ಹೇಳ್ತಿದ್ದಾರೆ? ಇಲ್ಲ ಸರ್, ಬಂದು ತನಿಖೆ ಮಾಡಿ ಹೋಗಿದ್ದಾರೆ ಸರ್. ಅವರು ಬೆಳಗ್ಗೆನೆ ಬಂದು ಎಲ್ಲ ತನಿಖೆ ಮಾಡಿ ಹೋಗಿದ್ದಾರೆ ಸರ್. ನಮ್ಮ ಎಲ್ಲ ವರಿಷ್ಠ ಅಧಿಕಾರಿಗಳು ತಂಡಾಗಿ ಬಂದು ಎಲ್ಲರೂ ತನಿಖೆ ಮಾಡಿ ಹೋಗಿದ್ದಾರೆ ಸರ್. ಅವರು ತಮ್ಮ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ರಾಮಚಂದ್ರ ಅವರೇ. ಧನ್ಯವಾದ ಸರ್. ವಿಜಯಪುರದಲ್ಲಿ ನಡೆದಿರುವಂಥ ಘಟನೆ ಬಗ್ಗೆ ಈ ಹಿಂದೆ ನಿಮಗೆ ಹೇಳ್ತಾ ಇದ್ದೆ ನೋಡಿ. ಈಗ ಗಣಪತಿ ವಿಗ್ರಹಕ್ಕೆ ಕಲ್ಲನ್ನ ಎಸೆದಿರುವಂಥ ಘಟನೆ ಆಗಿದೆ. ವಿಗ್ರಹ ಮೂರ್ತಿಗೆ ಕಲ್ಲೆಸೆತ ಘಟನೆ ಆಗಿರುವಂಥದ್ದು ವಿಜಯನಗರದ ಗಣಪತಿ ಚೌಕ್ನ ಚತುರ್ಮುಖ ಗಣಪತಿ ಮೂರ್ತಿ ಇದು. ನವರಾತ್ರಿ ದುರ್ಗಾ ಮಾತಾ ಆಗಮಿಸುವ ವೇಳೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರೋದಕ್ಕೆ ಕೃತ್ಯ ನಡೀತಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಹಿಂದೂ ಸಂಘಟನೆ ಕಾರ್ಯಕರ್ತರು ಸ್ಥಳೀಯರು ಜಮಾವಣೆಗೊಂಡಿದ್ದಾರೆ. ಚೌಕ್ನಲ್ಲಿ ಹೊಸ ಗ್ಲಾಸ್ ಅನ್ನ ಅಳವಡಿಸೋದಕ್ಕೆ ಸ್ಥಳೀಯರು ಮುಂದಾಗಿದ್ದಾರೆ. ನವರಾತ್ರಿ ಹಬ್ಬದ ಆರಂಭ, ದುರ್ಗಾ ಮಾತಾ ಆಗಮಿಸುವ ಹೊತ್ತಲ್ಲೇ ಈ ಘಟನೆ ನಡೆದಿದೆ. ಈ ಘಟನೆಯಿಂದಾಗಿ ಸ್ಥಳೀಯರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಕೃತ್ಯದ ಹಿಂದೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಧಕ್ಕೆ ತರುವಂತ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಸ್ಥಳಕ್ಕೆ ಗಾಂಧಿ ಚೌಕ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ಥಳೀಯರು ಅಲ್ಲಿ ಪುಡಿ ಪುಡಿ ಆಗಿರುವಂಥ ಗಾಜನ್ನ ಸ್ವಚ್ಛತೆಗೊಳಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ನಿನ್ನೆ ರಾತ್ರಿ ಬಿಜಾಪುರದಲ್ಲಿ ಇರುವಂಥ ಒಂದು ಗಣಪತಿ ಚೌಕ್ನಲ್ಲಿರೋ ಗಣಪತಿ ಮೂರ್ತಿಯ ವಿಗ್ರಹಕ್ಕೆ ಹಾಕಿರತಕ್ಕಂಥ ಗ್ಲಾಸ್ ಯಾರೋ ದುಷ್ಕರ್ಮಿಗಳು ಒಡೆದು ಅದನ್ನು ಭಿನ್ನ ಮಾಡಿದ್ದಾರೆ. ಇದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಹೆಚ್ಚಿನ ತನಿಖೆ ಮಾಡಿ ಪೊಲೀಸರು ಆದಷ್ಟು ಬೇಗನೆ ಅವರಿಗೆ ಶಿಕ್ಷೆ ಕೊಡಬೇಕಾಗಿ ವಿನಂತಿ. ಯಾಕಂದರೆ ಇದು ನಮ್ಮ ಬಿಜಾಪುರ ಹೆಂಗದ ಅಂದರೆ ಎಲ್ಲ ಅಂತರ್ಗತ ಇದ್ದೇವೆ ನಾವು ಇಲ್ಲೆಲ್ಲರೂ. ಯಾರೇ ಕೋಮಗಲಭೆ ಇದನ್ನು ಮಾಡ್ಬೇಕಂತೇಳಿ ಮಾಡಿದಾರೆ, ಅವ್ರನ್ನ ಹುಡುಕಾಡಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಯಾಕಂದರೆ ಈಗ ಹಬ್ಬದ ವಾತಾವರಣ ಚಾಲೂ ಆಗಿದೆ. ಈಗ ಹಬ್ಬದ ವಾತಾವರಣದಲ್ಲಿದ್ದೀವಿ. ಇಂಥ ಒಂದು ಕೋಮಗಲಭೆಗೆ ಯಾರು ಕೈ ಹಾಕಿದ್ದಾರೆ ಅವರಿಗೆ ಆದಷ್ಟು ಬೇಗನೆ ಪೊಲೀಸರು ಹುಡುಕಾಡಿ ಶಿಕ್ಷೆ ಕೊಡಬೇಕಾಗಿ ನಮ್ಮ ವಿನಂತಿ. ಸರ್, ಇದು ಗ್ಲಾಸ್ ಅಂತ ನೋಡ್ರಿ, ಕಂಡಪಟ್ಟಿ ದೊಡ್ಡ ಕಲ್ಲು ಬಿದ್ದಿದೆ. ಅದು ಯಾರೋ ಬೇಕಂತಲೇ ಮಾಡಿದ್ದೆ, ಅದು ದುಷ್ಕೃತ್ಯ ಬೇಕಂತಲೇ ಇದನ್ನು ಸಮಾಜದ ಸ್ಥಳೀಯರೊಬ್ಬರು ವೀರೇಶ್ ಅಂತೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನಾಯ್ತು, ಎಷ್ಟೊತ್ತಿಗೆ ಈ ಘಟನೆ ಆಗಿದ್ದು, ಯಾರು ಮಾಡಿರೋದು ಅನ್ನೋದು ನಿಮ್ಮ ಅನುಮಾನ? ಸರ್, ಅದು ಯಾರು ಮಾಡಿದಾರೋ ಇನ್ನೂ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸರ್. ಸ್ಥಳೀಯರಲ್ಲಿ CC ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಅದು ರಾತ್ರಿ 1-1:30 ಸುಮಾರಿಗೆ ಆಗಿರ್ಬೋದು ಸರ್. ನಮಗೆ ಬೆಳಿಗ್ಗೆ ಗೊತ್ತಾಯ್ತು. ನಾವೆಲ್ಲರೂ ನಮ್ಮ ಸಹಪಾಠಿಗಳೆಲ್ಲ ಹೋಗಿ ನೋಡಿದ್ವಿ. ಅಲ್ಲಿ ಬೇಕಂತಲೇ ಮಾಡಿದ್ದಾರೆ ಸರ್. ಒಂದು ಕೋಮು ಸೌಹಾರ್ದತೆಯನ್ನ ಕದಡಬೇಕಂತೇಳಿ ಈ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿ ಅವರಿಗೆ ಹುಡುಕಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ಬೇಕಂತೇಳಿ ನಾವೆಲ್ಲರೂ ಪೊಲೀಸರಿಗೆ ಆಗ್ರಹ ಮಾಡಿದ್ದೀವಿ. ಅಂದ್ರೆ ರಾತ್ರಿ 1:15 ಆಗಿರೋದು ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್. CCTV ಇತ್ತಾ ಅಲ್ಲಿ? ಸರ್, ಸುತ್ತಮುತ್ತಲು ಇದೆ ಸರ್. ಅದು ಈಗ ಪೊಲೀಸರು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಿಮ್ಗೆ ಹೇಗೆ ಗೊತ್ತಾಯ್ತು, ಎಷ್ಟೊತ್ತು ಗೊತ್ತಾಯ್ತು? ಸರ್, ಬೆಳಿಗ್ಗೆ ಗೊತ್ತಾಗಿದೆ ಸರ್. ನಮಗೆ ಬೆಳಿಗ್ಗೆ ಅಲ್ಲಿ ನಮ್ಮವ್ರದೇ ಒಬ್ರದ್ದು ಪಾನ್ ಶಾಪ್ ಇದೆ ಸರ್. ಅವರು ಬೆಳಿಗ್ಗೆ ಅಂಗಡಿ ಓಪನಿಂಗ್ ಮಾಡುವಾಗ ಅವ್ರು ನೋಡಿ ಎಲ್ಲರಿಗೆ ಸುದ್ದಿ ತಿಳಿಸಿದ್ದಾರೆ. ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಸರ್ ಲಾರ್ಜ್ ಆಗಿದೆ. ಪೊಲೀಸರು ಬಂದಿದ್ರಲ್ಲಿ ಪೊಲೀಸರು ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಹೇಗಿದೆ ಈಗ ಅಲ್ಲಿನ ಸದ್ಯಕ್ಕೆ ವಾತಾವರಣ ಹೇಗಿದೆ? ವಾತಾವರಣ ಈಗೆಲ್ಲ ಬಿಗುವಿನ ವಾತಾವರಣ ಇದೆ ಸರ್. ಎಲ್ಲ ಪೊಲೀಸರು ಇದ್ದಾರೆ, ಎಲ್ಲರೂ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಸರ್ ಎಲ್ಲರೂ. ಆದ್ರೆ ಈಗ ಹಬ್ಬದ ವಾತಾವರಣ ಇದೆ ಸರ್. ಇವತ್ತು ಬೆಳಿಗ್ಗೆ ನಾವು ದೇವಿ ಪ್ರತಿಷ್ಠಾಪನಾ ದಿನ ಚಾಲೂ ಆಗೋದಿದೆ. ಈಗ ಒಂದು ಇಂಥ ಕೋಮು ಸೌಹಾರ್ದವನ್ನ ಕದಡಬೇಕಂತ ಹೇಳಿ ಯಾರೋ ಕಿಡಿಗೇಡಿಗಳು ಈ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಓಕೆ ಓಕೆ, ಹಾಂ ಸರ್. ಥ್ಯಾಂಕ್ ಯು ಸರ್ ಮಾತಾಡಿದಕ್ಕೆ ರಿಪಬ್ಲಿಕ್ ಕನ್ನಡ ಜೊತೆ. ಈಗ ರಾಮಚಂದ್ರ ಅಂತೇಳಿ ಮತ್ತೊಬ್ಬ ಸ್ಥಳೀಯರು ಕೂಡ ಸಂಪರ್ಕದಲ್ಲಿ. ರಾಮಚಂದ್ರ ಅವ್ರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನಾಯ್ತು ರಾಮಚಂದ್ರ ಅವರೇ? ಸರ್, ಅದು ನಿನ್ನೆ ರಾತ್ರಿ ಯಾರೋ ದುಷ್ಕೃತ್ಯ ಎಸಗಿದ್ದಾರೆ ಸರ್. ಅದು ಕಲ್ಲು ಒಗೆದು ಹೋಗಿದ್ದಾರೆ ಗಣಪತಿ ಗುಡಿಗೆ. ಹಾಗಾಗಿ ಅದು ಈಗ ದಸರಾ ಇರೋ ಸಮಯದಲ್ಲಿ
ಹ್ಮ್ ಇದು ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡುವ ಒಂದು ಏನೋ ಶಂಕೆ ವ್ಯಕ್ತ ಆಗಿದೆ ಸರ್ ಅದು. ಹ್ಮ್ 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 ಯಾಕೆ ಯಾಕೆ ಈ ತರದ ಶಂಕೆ ಯಾಕೆ ನಿಮ್ಮಲ್ಲಿ ವ್ಯಕ್ತ ಆಗ್ತಾ ಇರೋದು ಅಂತ? ಇಲ್ಲ ಸರ್, ಅದು ಏನಾಗಿದೆಯೋ ಏನೋ ಒಂದು ಕುಡಿದ ಮತ್ತಿನಲ್ಲಿ ಆಗಿದೆಯೋ ಏನೋ, ನಿನ್ನೆ ರಾತ್ರಿ ಆಗಿದೆ ಸರ್ ಇದು ಕೆಲಸ. ಹ್ಮ್ ಹಾಗಾಗಿ ಈಗ ತನಿಖೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ವರಿಷ್ಠಾಧಿಕಾರಿಗಳು ಎಲ್ಲರೂ. ನಿಮ್ಗೇನಾದ್ರು ಅನುಮಾನ ಇದೆಯಾ ರಾಮಚಂದ್ರ ಅವರೇ? ಇಲ್ಲ ಸರ್, ಯಾರ ಮೇಲೆ ಅನುಮಾನ ಏನಿಲ್ಲ ಸರ್. ಹ್ಮ್ ಅದು ಏನು ತನಿಖೆ ಆದ್ಮೇಲೆ ಗೊತ್ತಾಗಬೇಕು ಸರ್ ಅದು. ಹ್ಮ್ ಹ್ಮ್ ಅದು ಅನುಮಾನ ಮಾತ್ರ ಏನಿಲ್ಲ, ಆದ್ರೆ ಅದು ನಿನ್ನೆ ರಾತ್ರಿ ಆಗಿದೆ ಸರ್ ಇದು ಕೃತ್ಯ. ಏನ್ ಪೊಲೀಸರು ಏನ್ ಹೇಳಿದ್ರು ನಿಮ್ಮ ಹತ್ರ? ಈಗ ಏನ್ ಹೇಳ್ತಿದ್ದಾರೆ? ಇಲ್ಲ ಸರ್, ಬಂದು ತನಿಖೆ ಮಾಡೋಗಿದ್ದಾರೆ ಸರ್. ಅವರು ಬೆಳಗ್ಗೆನೆ ಬಂದು ಎಲ್ಲ ತನಿಖೆ ಮಾಡೋಗಿದ್ದಾರೆ ಸರ್. ನಮ್ಮ ಎಲ್ಲ ವರಿಷ್ಠಾಧಿಕಾರಿಗಳು ತಂಡಾಗಿ ಬಂದು ಎಲ್ಲರೂ ತನಿಖೆ ಮಾಡಿ ಹೋಗಿದ್ದಾರೆ ಸರ್. ಅವರು ತಮ್ಮ ಕೆಲಸ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸರ್. ಓಕೆ ಥ್ಯಾಂಕ್ ಯು ರಾಮಚಂದ್ರ ಅವರೇ. ಧನ್ಯವಾದ ಸರ್.